ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀ ಮಲ್ನಾಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ 3-4 ಡೇಸ್ ಬ್ಯಾಕಿಂದನೂ ನನಗೆ ಕೆಸುವಿನ ಸಾರು ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಅಜ್ಜಿ ಹತ್ರ ಹೇಳಿದ್ದೆ ಹೋಗೋಣ ಅಂತ, ಬಟ್ ಮಳೆ ಜಾಸ್ತಿ ಇದೆ ಅಂತ ಹೇಳ್ಕೊಂಡು ತೋಟಕ್ಕೆಲ್ಲೂ ಬಂದಿರಲಿಲ್ಲ. ಇವತ್ತು ನಾನು ಮತ್ತು ಅಮ್ಮ ಕೆಸುವಿನ ಸೊಪ್ಪು ಕುಯ್ಯೋಣ ಅಂತ ತೋಟಕ್ಕೆ ಬಂದಿದ್ದೀವಿ. ಮತ್ತು ಆಷಾಢದಲ್ಲಿ ಕೆಸುವಿನ ಸೊಪ್ಪು ತಿನ್ನಬಾರ್ದು ಅಂತ ಹೇಳ್ತಾರೆ. ಅದು ಯಾಕೆ ಅಂತ ರೀಸನ್ ನನಗೂ ಗೊತ್ತಿಲ್ಲ. ಆಷಾಢದಲ್ಲಿ ಎಲ್ಲ ತಿನ್ನಲ್ಲ. ನೋಡಿಲ್ಲಿ ಹೇಗಾಗಿದೆ ಅಂತ. ಕೆಸು ಕುಯ್ಯೋದಕ್ಕೆ ನಾನು ಅಮ್ಮ ಮಾತ್ರ ಅಲ್ಲ, ನಮ್ಮನೆ ದಾಸ ಕೂಡ ರೆಡಿಯಾಗಿ ನಿಂತಿದ್ದಾನೆ. ದಾಶು ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ನಾನ್ ವೆಜ್ಗಿಂತ ಈ ಕೆಸುವಿನ ಸೊಪ್ಪು ತಿನ್ನೋದ್ರಲ್ಲಿ ಇರೋ ಖುಷಿನೇ ಬೇರೆ. ಮಲೆನಾಡು ಸೈಡವರಿಗಂತೂ. ಅತ್ತೆ ಎಲ್ಲಿದ್ದಾರೆ? ಏನು ಮಾಡ್ತಿದ್ದಾರಲ್ಲಿ? ಎಂತ ಮಾಡೋದು ಹೇಳು? ಎಂತಕ್ಕೆ ಹೋಗಿದೆ ಅತ್ತೆ? ಎಂತ ಕುಯ್ಯಕ್ಕೆ? ಅದೆಂತದು? ಎಂತ ಅದು? ಎಂತದು? ಕೆಸು. ಎಲ್ಲ ಬನ್ನಿ ಮಲ್ನಾಡಿಗೆ. ಮಲ್ಲಿಗೆ ಅಲ್ಲ, ಮಲ್ನಾಡಿಗೆ. ಮಲ್ನಾಡಿಗೆ ಕೆಸು ತಿನ್ನೋಕೆ ಬನ್ನಿ. ಇಲ್ಲೆಲ್ಲ ಚಿಕ್ಕ ಚಿಕ್ಕದಿದ್ದಾವೆ. ಇದು ಮರಗೆಸು ಅಂತ, ಇದರಲ್ಲಿ ಪತ್ರೊಡೆ ಮಾಡ್ತಾರೆ. ಈ ಥರ ಸುಳಿ ಸುಳಿ ಕುಯ್ದರೆ ಚೆನ್ನಾಗಿರುತ್ತೆ. ಇದೆಲ್ಲ ಕುಯ್ದಿಟ್ಕೊಂಡಿರೋದು ಅಮ್ಮ. ಇದರಲ್ಲಿ ಆಷಾಢ ಟೈಮಲ್ಲಿ ಪತ್ರೊಡೆ ಮಾಡೋದಂತೆ, ಈ ಟೈಮಲ್ಲಿ ಮಾಡೋಂಗಿಲ್ವಂತೆ. ಇದನ್ನು ಹಾಲ್ಗೆಸು ಅಂತಾರೆ, ತುಂಬ ದೊಡ್ಡದು. ಅಮ್ಮ ಇದನ್ನು ತಿಂತಾರಾ? ಹಾಂ, ಇದ್ರದ್ದು ಗೆಡ್ಡೆ ತಿಂತಾರಂತೆ. ನಾನು ತಿಂದಿರ್ತೀನಿ, ನಂಗೆ ನೆನಪಿರಲ್ಲ. ಈ ಕೆಸು ಬೇರೆ, ಈ ಕೆಸು ಬೇರೆ. ಇದೂ ಒಂಥರ ಬೇರೆ ಕೆಸು. ಇದ್ರದ್ದು ಹೆಸರು ಗೊತ್ತಿಲ್ಲ ನನಗೆ. ತುಂಬ ಟೈಪ್ಸ್ ಇದೆ. ಮರಗೆಸು, ಹಾಲ್ಗೆಸು, ಇದು ಕೆಸು ಹೌದು. ಆದರೆ ಹೆಸರುಗಳು ಮಾತ್ರ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಇರೋದು ನಾವು ನೆಟ್ಟಿರೋದು ಇದೆಲ್ಲ, ಅದಕ್ಕೆ ಲೈನಲ್ಲಿ ಹೀಗೆ ನೆಟ್ಟಿದ್ದೀವಿ. ಅಮ್ಮ ಇದು ಕಲ್ಲರ್ ಏನು ಬೇರೆ ಥರ ಇದೆ ಇದ್ರದ್ದು? ಕುಯ್ಬೋದಾ? ಇದೆಲ್ಲ ಕಲ್ಲರ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಈ ಥರ ಇರೋದನ್ನು ಬಿಡಿಸಿ ನೋಡಿಬಿಟ್ಟು ಸಾಂಬಾರು ಮಾಡಬೇಕು. ಸುಳಿ ಮಡ್ಚ್ಕೊಂಡಿರುತ್ತೆ, ಅದನ್ನು ನೀಟಾಗಿ ಬಿಡಿಸ್ಬಿಟ್ಟು ನೋಡಿ ಮಾಡಿದರೆ ಒಳ್ಳೆಯದು. ಒಳಗಡೆ ಏನಾದ್ರು ಇದ್ದರೆ ನಮಗೆ ಗೊತ್ತಾಗುತ್ತೆ. ಇದು ಹಂಗಲ್ಲ, ಮುರಿಬೇಕು ಹಿಂಗೆ. ಬಿಡು, ನಾನು ಕುಯ್ತೀನಿ. ಹಿಂಗೆ ನೋಡು. ಕೆಸುವಿನ ಸೊಪ್ಪಿಗೆ ಜೀರಿಗೆ ಮೆಣಸು ಹಾಕಿದರೆ ತುಂಬ ಚೆಂದ. ಇದನ್ನು ಹಾಕ್ಬಿಟ್ಟು ಮಾಡಿದ್ರೇ ಚೆನ್ನಾಗಿರುತ್ತೆ. ತುಂಬ ಖಾರ ಇರುತ್ತೆ ಇದು. ಕೆಸು ತುಂಬಾ ಟೇಸ್ಟ್ ಇರುತ್ತೆ. ಅದು ಚೆಂದ ಬೇಯಿಸ್ಬೇಕು, ಇಲ್ಲಾಂದರೆ ಬಾಯಿ ತುರ್ಕೆ ಬರುತ್ತೆ. ಹುಳಿ ಎಲ್ಲ ಜಾಸ್ತಿ ಹಾಕಿ ಹುಳಿ ಖಾರ ಚೆನ್ನಾಗಿರಬೇಕು, ಇಲ್ಲಾಂದರೆ ಬಾಯಿ ಎಲ್ಲ ತುರ್ಕೆ ಬರುತ್ತೆ. ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು.